ಓಂ ಶಾಂತಿ. ಡೇಟ್ ಆಗಿದೆ 24/7/1969. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ. ಬಿಂದು ರೂಪಿ ಪ್ರಾಕ್ಟೀಸ್, ಬಿಂದು ರೂಪದ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಓಂ ಶಾಂತಿ. ಬಾಬಾ ಹೇಳ್ತಾರೆ, मीठे मीठे बच्चे किसके सामने बैठे हो. ಮಧುರಾತಿ ಮಧುರ ಮಕ್ಕಳೇ, ನೀವು ಯಾರ ಎದುರುಗಡೆ ಕೂತಿದ್ದೀರಾ? ಅವ್ರು ಕ್ಯಾ ಹೋಕರ್ बैठे हो, ಏನಾಗಿ ಕೂತಿದ್ದೀರಾ? ಏನಾಗಿ ಕೂತಿದ್ದೀರಿ? मैं आत्मा बिंदु. बाप तो तुम बच्चों को बिंदी रूप बनाने आए हैं. ಬಾಬಾ ಯಾಕೆ ಬಂದಿದ್ದಾರೆ? ನೀವು ಮಕ್ಕಳನ್ನು ಬಿಂದು ರೂಪ ಮಾಡೋಕ್ಕೆ ಬಂದಿದ್ದಾರೆ. मैं आत्मा बिंदु रूप हूँ. ನಾನು ಆತ್ಮ बिंदु रूप ಆಗಿದ್ದೇನೆ. बिंदी कितनी छोटी होती है और बाप भी कितना छोटा है. बिंदी ಬಹಳಷ್ಟು ಚಿಕ್ಕದು, ತಂದೆಯೂ ಕೂಡ ಬಹಳಷ್ಟು ಚಿಕ್ಕದಾಗಿದ್ದಾರೆ. इतनी छोटी सी बात भी तुम बच्चों की बुद्धि में नहीं आती है. ಇಷ್ಟು ಸಣ್ಣ ಮಾತು ಕೂಡ ನೀವು ಮಕ್ಕಳ ಬುದ್ಧಿನಲ್ಲಿ ಬರೋದಿಲ್ಲಲ್ಲ. ಬಾಬಾ ಏನಾಗಿದ್ದಾರೆ? ಬಿಂದು. ನಾನು ಕೂಡ ಏನಾಗಿದ್ದೀನಿ? ಬಿಂದು. ನಾನು ಆತ್ಮಾನೋ ಬಿಂದು, ಪರಮಾತ್ಮಾನೋ ಬಿಂದು. ಬಾಪ್ ತೋ ಬಚ್ಚೋಂ ಕೆ ಸಾಮ್ನೆ ಹಿ ಹೇ. ತಂದೆ ಅಂತೂ ಮಕ್ಕಳ ಎದುರುಗಡೆ ಇದ್ದಾರೆ. ದೂರ ನಹಿ ಹೇ, ಬಹಳ ದೂರ ಇಲ್ಲ. ದೂರ ಹುಯಿ ಚೀಸ್ ಕೋ ಭೂಲ್ ಜಾತೆ ಹೋ. ಯಾವ ವಸ್ತು ಬಹಳ ದೂರ ಇದೆ ಅದನ್ನು ಮರ್ತು ಬಿಡ್ತೀರಾ. जो चीज़ सामने ही रहती है उस चीज़ को भूलना, यह तुम बच्चों को तो शोभा नहीं देता है. ಯಾವ ವಸ್ತು ಎದುರುಗಡೆ ಇದೆ ಅದನ್ನು ಮರೆಯುವುದು ಅಂತಂದರೆ ನೀವು ಮಕ್ಕಳಿಗೆ ಅದು ಶೋಭೆ ಅಲ್ಲ. ಅಗರ್ ಬಚ್ಚೆ ಬಿಂದಿ ಕೋ ಹಿ ಭೂಲ್ ಜಾಯೆಂಗೆ ತೋ ಬೋಲೋ ಕಿಸ್ ಆಧಾರ ಪರ್ ಚಲೆಂಗೆ. ಮಕ್ಕಳೇ, ನೀವು ಬಿಂದಿಯನ್ನು ಮರೆತು ಬಿಟ್ಟರೆ ನೀವು ಯಾವ ಆಧಾರದ ಮೇಲೆ ನಡೀತೀರಾ? ಯಾವ ಆಧಾರದ ಮೇಲೆ ಜೀವನ ಮಾಡ್ತೀರಾ? आत्मा के ही तो आधार से शरीर भी चलता है. ಆತ್ಮನ ಆಧಾರದಿಂದಲೇ ಶರೀರ ನಡೀತದೆ. मैं आत्मा हूँ यह नशा होना चाहिए कि मैं बिंदु बिंदु की ही संतान हूँ. ನಾನು ಆತ್ಮ ಅನ್ನೋದು ಈ ನಶೆ ಇರಬೇಕು ಅಂತ ಹೇಳ್ತಾರೆ ಬಾಬಾ. मैं बिंदु की ही संतान हूँ. ನಾನು ಯಾರ ಸಂತಾನ ಆಗಿದ್ದೀನಿ? ಬಿಂದು ಸಂತಾನ. ನಾನು ಬಿಂದು. ಸಂತಾನ್ कहने से ही स्नेह में आ जाते हैं. ಬಾಬಾ ಹೇಳ್ತಾರೆ, ನಾನು ಈ ತಂದೆ ತಾಯಿ ಮಕ್ಕಳು ಅಂತಂದಾಗ ಅಲ್ಲೇನಿರ್ತದೆ? ಸ್ನೇಹ ಇರ್ತದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಮಕ್ಕಳು ಅಂತಂದರೆ ಅಲ್ಲಿ ಏನು ಬರ್ತದೆ? ಬಾಬಾ ಸ್ನೇಹ. ನಾನು ಆತ್ಮ ಮಗು, ನನ್ನ ತಂದೆ ಬಿಂದು, ಬಾಬಾ ತಂದೆ. ತಂದೆಯ ಸಂತಾನ, ನಾನು ಆತ್ಮ ಬಿಂದು. ನನ್ನ ತಂದೆನೋ ಬಿಂದು, ನಾನು ಬಿಂದು. ಬಾಬಾ ಹೇಳ್ತಾರೆ, ಈ ರೀತಿ ಇರೋದ್ರಿಂದ ಏನಾಗ್ತದೆ? ಸ್ನೇಹ ಹೆಚ್ಚಾಗುತ್ತೆ. तो आज तुम बच्चों को बिंदु रूप के स्थित होने की प्रैक्टिस कराएं. ಬಾಬಾ ಹೇಳ್ತಾರೆ, ಇಂದು ನೀವು ಮಕ್ಕಳಿಗೆ ಬಿಂದು ರೂಪದ ಸ್ಥಿತಿಯನ್ನು ಪ್ರಾಕ್ಟೀಸ್ ಮಾಡೋಣವಾ? मैं आत्मा हूँ, मैं आत्मा हूँ, मैं बिंदु हूँ, मैं आत्मा हूँ, मैं बिंदु रूप हूँ. इसमें तो भूलने की आवश्यकता नहीं रहती है. ಇದರಲ್ಲಿ ಮರೆಯುವ ಅವಶ್ಯಕತೆ ಏನಾದರೂ ಇದೆಯಾ? ಜैसे मुझ बाप को भूलने की ज़रूरत पड़ती है. ನಾನು ತಂದೆಯನ್ನು ಮರೆಯುವ ಅವಶ್ಯಕತೆ ಬೀಳ್ತದಾ? हाँ, परिचय देने के लिए तो ज़रूर बोलना पड़ता है कि मेरा नाम रूप गुण कर्तव्य क्या है. ಹಾಂ, ನನ್ನನ್ನು ಪರಿಚಯ ಮಾಡಬೇಕು ಅಂತಂದರೆ ನನ್ನ ರೂಪ ಏನು, ನನ್ನ ಗುಣ ಏನು, ನನ್ನ ಕರ್ತವ್ಯವೇನು, ಇದನ್ನು ಮಾಡ್ಬೋದು. ಅವ್ರು ಮೈ ಫಿರ್ ಕಬ್ ಆತಾ ಹೂँ, ನಾನು ಯಾವಾಗ ಬರ್ತೀನಿ? ಕಿಸ್ ತನ್ ಮೇ ಆತಾ ಹೂँ, ಯಾರ ದೇಹದಲ್ಲಿ ಬರ್ತೀನಿ? ತುಮ್ ಬಚ್ಚೋಂ ಕೋ ಹಿ ಅಪನಾ ಪರಿಚಯ ದೇತಾ ಹೂँ, ನೀವು ಮಕ್ಕಳಿಗೆ ನನ್ನ ಪರಿಚಯವನ್ನು ಕೊಡ್ತೀನಿ. तो क्या बाप अपने परिचय को भूल जाते हैं? तो क्या ಬಾಪ್ ತಂದೆ ತನ್ನ ಪರಿಚಯವನ್ನು ಮರೆತಾರೇನೋ? ಬಚ್ಚೆ ಉಸ್ ಸ್ಥಿತಿ ಮೇ ಏಕ್ ಸೆಕೆಂಡ್ ಭೀ ನಹಿ ರಹ ಸಕ್ತೆ ಹೇ. ಮಕ್ಕಳೇ, ಆ ಸ್ಥಿತಿನಲ್ಲಿ ಒಂದು ಸೆಕೆಂಡನ್ನು ಇರೋಕ್ಕಾಗಲ್ವೇನು? तो क्या अपने नाम रूप देश को भी भूल जाते हैं? ನಿಮ್ಮ ನಾಮ, ಹೆಸರು, ರೂಪ, ದೇಶ ಎಲ್ಲ ಮರೆತು ಬಿಟ್ಟಿದ್ದೀರಿ. ಏನು ನಿಮ್ಮ ನಾಮ?
ನನ್ನ ಹೆಸರು ಆತ್ಮ, ನನ್ನ ದೇಶ ಶಾಂತಿಧಾಮ, ನನ್ನ ಮನೆ ಮರೆತು ಬಿಡ್ತೀರೇನೋ, ನಿಮ್ಮ ಮನೆ ಮರೆತು ಬಿಡ್ತೀರೇನೋ. यह पहली पहली बात है जो कि तुम सभी को बताते हो कि मैं आत्मा हूँ ना कि शरीर. ಇದು ಮೊದಲನೆಯ ಮಾತಾಗಿದೆ. ಏನು, ನೀವೆಲ್ಲ ಏನಾಗಿದ್ದೀರಾ ಹೇಳ್ತೀರಾ, ನಾನು ಏನಿದ್ದೀನಿ, ಆತ್ಮ ಇದ್ದೀನಿ, ದೇಹ ಅಲ್ಲ. अब आत्मा होकर बिठाते हो तभी उनको फिर शरीर भी भूलता है. ಯಾವಾಗ ನೀವು ಅವರು ಆತ್ಮ ಅಂತ ತಿಳಿಸಿ ಆತ್ಮ ಅಂತ ತಿಳ್ಕೊಂಡು ಕೂಡಿಸ್ತೀರೋ देह मर्त बिड़तदे. अगर आत्मा होकर नहीं बिठाते हो तो क्या फिर देह सहित देह के सभी संबंध भूल जाते. बाबा ಹೇಳ್ತಾರೆ, अगर आत्मा होकर ಆತ್ಮ ಆಗಿ ಕೂಡಲಿಲ್ಲ ಅಂತಂದರೆ ಏನು ಹೇಳ್ತಾರೆ ಬಾಬಾ, क्या फिर देह सहित देह के सभी संबंध भूल जाते हैं. ದೇಹದ ಸಂಬಂಧವನ್ನು ಮರ್ತು ಕೂಡಕ್ಕಾಗತ್ತಾ. जब उनको भुलाते हो तो क्या अपने शरीर से न्यारा होकर जो न्यारा बाप है उनकी याद में नहीं बैठ सकते हो. ಅದಕ್ಕೆ ಬಾಬಾ ಹೇಳ್ತಾರೆ, ಆ ದೇಹದ ಸಂಬಂಧ ಮರ್ತು ಬಿಟ್ರಿ ಅಂತಂದರೆ ದೇಹದಿಂದ ಭಿನ್ನ ಆಗಿ ನ್ಯಾರ ಆಗಿ ಬಾಬಾ ಹೇಳ್ತಾರೆ, ಬಾಬಾರ ನೆನಪಿನಲ್ಲಿ ಕೂಡಕ್ಕಾಗದಿಲ್ವೇನೋ. अब सब बच्चे अपने को आत्मा समझ कर बैठो. ಬಾಬಾ ಹೇಳ್ತಾರೆ, ಈಗ ನೀವೆಲ್ಲ ಯಾಕೆ ಕೊಡಬೇಕು, ಆತ್ಮ ಅಂತ ತಿಳ್ಕೊಂಡು ಕೂತ್ಕೊಳ್ಳಿ. ಸಾಮ್ನೆ ಕಿಸ್ಕೋ ದೇಖೆ, ಎದುರಿಗೆ ಯಾರನ್ನು ನೋಡ್ತಿದ್ದೀರಾ. ಬಾಬಾ ಹೇಳ್ತಾರೆ, ಆತ್ಮಾವಕ್ಕೆ ಬಾಪ್ಕೋ, ಯಾರಿಗೂ ಆತ್ಮಗಳ ತಂದೆ ಆಗಿದ್ದಾರೆ. इस स्थिति में रहने से व्यक्त से न्यारे होकर ಅವ್ಯಕ್ತ ಸ್ಥಿತಿ में रह सकेंगे. ಈ ಸ್ಥಿತಿನಲ್ಲಿದ್ದು ವ್ಯಕ್ತದಿಂದ ಭಿನ್ನ ಆಗಿ ಅವ್ಯಕ್ತ ಸ್ಥಿತಿನಲ್ಲಿ ಇರೋಕ್ಕೆ ಸಾಧ್ಯ ಆಗ್ತದೆ. ಮೇ ಆತ್ಮ ಬಿಂದು ರೂಪು, ಕ್ಯಾ ಯಹ ಯಾದ್ ನಹಿ ಆತಾ ಹೇ. ನಾನಾತ್ಮ बिंदु रूप, ಇದು ನೆನಪಾಗೋದಿಲ್ಲೇನು. बिंदी रूप होकर बैठना नहीं आता. ऐसे ही अभ्यास को बढ़ाते जाओगे तो 1 सेकंड तो क्या. ಈ ಅಭ್ಯಾಸವನ್ನು ಹೆಚ್ಚೆಚ್ಚಿಗೆ ಮಾಡ್ತಾ ಹೋದರೆ 1 ಸೆಕೆಂಡ್ ಏನು, ಕಿತನೆ ಹಿ ಗಂಟೋ ಇಸಿ ಅವಸ್ಥಾ ಮೇ ಸ್ಥಿತ ಹೋಕರ್, ಎಷ್ಟು ಬೇಕಾದಷ್ಟು ಗಂಟೆ ನೀವು ಇದೇ ಅವಸ್ಥೆಯಲ್ಲಿ ಸ್ಥಿತ ಆಗಿ ಇಸ್ ಅವಸ್ಥಾ ಕಾ ರಸ್ ಲೇ ಸಕ್ತೆ ಹೋ, ಈ ಅವಸ್ಥೆಯ ರಸ ತೆಗೆದುಕೊಳ್ಬೋದು, ಅನುಭವಿಸ್ಬೋದು ಅಂತ ಹೇಳ್ತಾರೆ ಬಾಬಾ. इसी अवस्था में स्थित रहने से फिर बोलने की जरूरत ही नहीं रहेगी. ಈ ಅವಸ್ಥಾದಲ್ಲಿ ಸ್ಥಿತ ಆಗಿದ್ರಿ ಅಂತಂದರೆ ಹೇಳೋ ಅವಶ್ಯಕತೆನೇ ಇಲ್ಲ. ಬಿಂದು ಹೋಕರ್ ಬೈಟ್ನಾ ಕೊಯ್ ಜಡ ಅವಸ್ಥಾ ನಹಿ ಹೇ. ಬಿಂದು ಆಗಿ ಕೂತ್ಕೊಳ್ಳೋದು ಇದು ಏನು ಜಡ ಅವಸ್ಥೆ ಅಲ್ಲ. ಜೈಸೆ ಬೀಜ ಮೇ ಸಾರಾ ಪೇಡ್ ಸಮಾಯ ಹುವಾ ಹೇ, ಹೇಗೆ ಬೀಜದಲ್ಲಿ ಇಡೀ ವೃಕ್ಷ ಏನಾಗಿದೆ ಅಡಗಿಕೊಂಡಿದೆ. वैसे ही मुझ आत्मा में, ಹಾಗೇನೇ ನಾನು ಆತ್ಮನಲ್ಲಿ ಬಾಪ್ ಕಿ ಯಾದ್ ಸಮಾಹಿ ಹುಯಿ ಹೇ, ಎಲ್ಲ ತಂದೆಯ ನೆನಪು ಸಮಾವೇಶ ಆಗಿದೆ. ऐसे होकर बैठने से सब ऐसे होकर बैठने से सब रसनाएं आएगी. ಈ ಥರ ಕೂತ್ಕೊಂಡ್ರೆ ಎಲ್ಲ ಅನುಭವಗಳು ಬಂದ್ಬಿಡ್ತವೆ. और साथ ही यह भी नशा होगा, ಹಾಗೆ ಜೊತೆಗೆ ಈ ನಶೆನೂ ಆಗ್ತದೆ. ಕಿ ಹಮ್ ಕಿಸ್ಕೆ ಸಾಮ್ನೆ ಬೈಠೆ ಹೇ, ನಾವು ಯಾರ ಎದುರುಗಡೆ ಕೂತಿದ್ದೀವಿ. ಬಾಪ್ ಹಮ್ಕೋ ಭೀ ಅಪ್ನೆ ಸಾಥ್ ಕಹಾ ಲೇ ಜಾ ರಹೆ ಹೈ, ತಂದೆ ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ತಮ್ಮ ಜೊತೆಗೆ. ಬಾಪ್ ತುಮ್ ಬಚ್ಚೋ ಕೋ ಅಕೇಲಾ ನಹಿ ಛೋಡ್ತಾ ಹೇ, ಬಾಬಾ ನೀವು ಮಕ್ಕಳನ್ನು ಒಬ್ಬರೇ ಬಿಡೋದಿಲ್ಲ. ಜೋ ಬಾಪ್ ಕಾ ಔರ್ ತುಮ್ ಬಚ್ಚೋ ಕಾ ಘರ್ ಹೇ, ತಂದೆದು ಮನೆ ಅದೇ ನನ್ನ ಮನೆಯೂ ಅದೇ. ವಹಾ ಪರ್ ಸಾಥ್ ಮೇ ಹಿ ಲೇಕರ್ ಜಾಯೆಂಗೆ, ಬಾಬಾ ನಮ್ಮನ್ನೇನು ಮಾಡ್ತಾರೆ, ಜೊತೆಗೇನೆ ಕರ್ಕೊಂಡು ಹೋಗ್ತಾರೆ. ಬಾಬಾ ಹೇಳ್ತಾರೆ, ಓಂ ಶಾಂತಿ. ಬಾಬಾ ಏನು ಮಾಡ್ತಾರೆ, ತಮ್ಮ ಜೊತೆಗೆ ತಮ್ಮ ಮನೆಗೆ, ನಮ್ಮ ಮನೇನೂ ಅದೇ ಆಗಿದೆ, ಅವ್ರ ಮನೇನೂ ಅದೇ ಆಗಿದೆ. ಬಾಬಾ ಏನು ಮಾಡ್ತಾರೆ, ಆ ಮನೆಗೆ ನಮ್ಮ ಮನೆ ಏನು ಮಾಡ್ತಾರೆ, ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಬಾಬಾ ಹೇಳ್ತಾರೆ, साथ ही यह भी नशा होगा कि हम किसके सामने बैठे हैं. बाप तुम बच्चों को अकेला नहीं छोड़ता है. जो बाप का और तुम बच्चों का घर
एक ही है, वहाँ पर साथ में ही लेकर जाएंगे. ಬಾಬಾ ನಮ್ಮನ್ನು ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಸಬ್ ಇಕ್ಕಟ್ಟ ಚಲನೆ ಹಿ ಹೈ, ಎಲ್ಲರೂ ಒಟ್ಟಿಗೆ ಹೋಗಬೇಕಾಗಿದೆ. ಆತ್ಮ ಸಮಜ್ಕರ್ ಫಿರ್ ಶರೀರ್ ಮೇ ಆಕರ್ ಕರ್ಮ ಭೀ ಕರ್ನಾ ಹೈ. ಆತ್ಮ ಅಂತ ತಿಳ್ಕೊಂಡು ಶರೀರದಲ್ಲಿ ಬಂದು ಕರ್ಮವನ್ನು ಮಾಡಬೇಕಾಗ್ತದೆ. ಪರಂತು ಕರ್ಮ ಕರ್ತೆ ಹುಯೇ ಭೀ ನ್ಯಾರಾ और प्यारा होकर रहना है. ಕರ್ಮ ಮಾಡ್ತಾ ಮಾಡ್ತಾ ನ್ಯಾರ ಮತ್ತು ಪ್ಯಾರ ಆಗಿ ಇರಬೇಕು. ಬಾಪ್ ಭೀ ತುಮ್ ಬಚ್ಚೋं को देखते हैं, ಬಾಬಾ ನಿಮ್ಮನ್ನು ನೋಡ್ತಾರೆ. देखते हुए भी तो ಬಾಪ್ ನ್ಯಾರಾ और ಪ್ಯಾರಾ है. ಬಾಬಾ ನಮ್ಮನ್ನು ನೋಡ್ತಿರ್ತಾರೆ, ನೋಡ್ತಿದ್ರೂ ಕೂಡ ಭಿನ್ನ ಆಗಿರ್ತಾರೆ ಮತ್ತು ನಮ್ಮನ್ನು ಪ್ರೀತಿ ಮಾಡ್ತಿರ್ತಾರೆ. ಅಚ್ಚಾ, ಓಂ ಶಾಂತಿ.